ಡಾಬಾದಲ್ಲಿ ಕಾರ್ಮಿಕನಿಗೆ ಸರಪಳಿ ಹಾಕಿ ಕೊಟ್ಟಂತಹ ಕಿರುಕುಳ ಪ್ರಕರಣ ಸಂಬಂಧ ಇದೀಗ ಧಾರವಾಡದ ಗರಗ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಬಾ ಮಾಲೀಕ ಸೇರಿ 4 ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮಾಲೀಕ ಬಳಿ ಕಿರಣ್ ತಂದೆ 1 ಲಕ್ಷ ಸಾಲವನ್ನ ಪಡೆದಿದ್ರಂತೆ. ಈ ವೇಳೆ ಕಿರಣ್ ಬೇರೆ ಕಡೆ ಕೆಲಸಕ್ಕೆ ಹೋಗಬಹುದು ಅಂತ ಅವರು ಹೇಳ್ಕೊಂಡಿದ್ರು. ಆದರೆ ಸರಪಳಿಯಿಂದ ಕಟ್ಟಿ ದುಡಿಸ್ಕೊಳ್ತಾ ಇದ್ದ ಡಾಬಾ ಮಾಲೀಕ ಕಿರಣ್ ತಂದೆ ದೂರಿನ ಅನ್ವಯ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಡ್ವಾನ್ಸ್ ಆಗಿ 1 ಲಕ್ಷ ಹಣವನ್ನ ಕೊಟ್ಟು ಆತನನ್ನ ಜೀತಕ್ಕಿಟ್ಕೊಂಡ ರೀತಿಯಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇತ್ತು. ಹೊಡೆಯೋದು ಬಡಿಯೋದು, ಸರಪಳಿಯಿಂದ ಕಟ್ಟ ಹಾಕೋದು. ಆತ ಬರೀ ಆ ಕಿಚನ್ ಏರಿಯಾದಲ್ಲೇ ಇರಬೇಕಿತ್ತು, ಅದರ ಹೊರತಾಗಿ ಎಲ್ಲಿಯೂ ಕೂಡ ಹೋಗೋ ಆಗಿರಲಿಲ್ಲ. ಇಂತಹ ಪರಿಸ್ಥಿತಿ ತಂದೆಯನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ತಂದೆಯ ದೂರಿನ ಆಧಾರದ ಮೇಲೆ ಕೇಸ್ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವಿದ್. ಎಫ್ಐಆರ್ ಮಾಲೀಕ ಸೇರಿ 4 ವಿರುದ್ಧ ಹಾಕಿದ್ದಾರೆ. ಈ 4 ಯಾರ್ಯಾರು? ನಿಜವಾಗ್ಲೂ ದಿವ್ಯಜ್ಯೋತಿ, ಈಗ ಏನು ಉಪ ತಹಶೀಲ್ದಾರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ದೂರನ್ನು ನೀಡಿದ್ದಾರೆ. ಏನು ಧಾಬಾದ ಮಾಲೀಕರಾದಂಥ ಅಬೂಬಕರ್ ನಾಯಕ್, ಅದರ ಜೊತೆಗೆ ಏನಂತಿದ್ರೆ ಅವರ ಮಾವನಾದಂಥ ತೌಫೀರ್, ಅದರ ಜೊತೆಗೆ ಅವರ ಮ್ಯಾನೇಜರ್ ಮತ್ತು ಶಾನೂರ್ ಅನ್ನುವಂಥ 4 ಜನರ ಮೇಲೆ ಸದ್ಯಕ್ಕೆ ಏನಂತಿದ್ರೆ ಪ್ರಕರಣ ದಾಖಲಾಗಿರುವಂಥದ್ದು. 1 ಲಕ್ಷ ಏನಂತಿದ್ರೆ ಈ ಒಂದು ಕಿರಣನ ತಂದೆ ಏನಂತಿದ್ರೆ ಧಾಬಾ ಮಾಲೀಕನ ಬಳಿ ತೆಗೆದುಕೊಂಡಿರ್ತಾರೆ. ಮಗಳ ಮದುವೆಗೆ ಅಂತೇಳಿ ತೆಗೆದುಕೊಂಡಂಥ ಹಣಕ್ಕೆ ಏನಂತಿದ್ರೆ ಈತನಿಗೆ, ಈ ಕಿರಣ್ಗೆ ಆ ಧಾಬಾ ಮಾಲೀಕರು ಜೀತಕ್ಕೆ ಇಟ್ಕೊಂಡಿದ್ರು. ಅದು ಕಿಚನ್ ಒಳಗಡೆಯಿಂದ ಹೊರಗಡೆನೆ ಬರದಂತೆ ಒಂದು ಸರಪಳಿಯನ್ನು ಹಾಕಿ ಇಟ್ಟಿದ್ದಕ್ಕೆ ಈಗ ಸದ್ಯಕ್ಕೆ ಏನಂತ ಹೇಳಿದ್ರೆ ಅವ್ರ ಮೇಲೆ ಈ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಏನಂತ ಹೇಳಿದ್ರೆ ಬೆಳಿಗ್ಗೆ ಏನಂತ ಹೇಳಿದ್ರೆ ತೌಫೀರ್ ಅನ್ನೋರಿಗೆ ಒಬ್ಬರಿಗೆ ಮಾತ್ರ ಎಂತಿದ್ರು ವಶಕ್ಕೆ ಪಡೆದಿದ್ರು. ಇನ್ನೂ 3 ಜನರಿಗೆ ಅಂತ ಹೇಳಿದ್ರೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.